ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಆಗಿದ್ದರು ಸಿದ್ದರಾಮಯ್ಯನವರ ಕಾಲದಲ್ಲಿ 3 ವರ್ಷಗಳ ಕಾಲ ಸಚಿವೆ ಆಗಿದ್ದರು. 2 ಬಾರಿ ಶಾಸಕಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಇರ್ತಕ್ಕಂಥ ಅತ್ಯಂತ ಪ್ರಭಾವಿ ಮಹಿಳಾ ನಾಯಕಿ. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕಡೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು, ಪಂಚಮಸಾಲಿ ಲಿಂಗಾಯತ ಸಮುದಾಯ, ಅಲ್ಲೂ ಕೂಡ ಅತ್ಯಂತ ಪ್ರಭಾವಿ ನಾಯಕಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗುರುತಿಸ್ಕೊಂಡಿದ್ದಾರೆ. ಕೇವಲ ಬೆಳಗಾವಿಗೆ ಮಾತ್ರ ಅಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ತಮ್ಮದೇ ಆದಂತಹ ಚಾರ್ಮನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥ ಲೀಡರ್ ಲಕ್ಷ್ಮೀ ಹೆಬ್ಬಾಳ್ಕರ್. ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಕಳೆದ 3 ವರ್ಷಗಳ ಕಾಲ ಅತ್ಯಂತ ಸಕ್ಸಸ್ಫುಲ್ ಆಗಿ ಆಡಳಿತವನ್ನು ನಡೆಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಅವ್ರು ಕೊಡ್ಬೋದಾಗಿತ್ತು. ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರನ್ನು ಮೊದಲನೇ ಸಚಿವ ಸಂಪುಟ ವಿಸ್ತರಣೆಯ ಟೈಮಲ್ಲೂ ಕೂಡ ಅವ್ರ ಹೆಸರು ಕೈ ಬಿಡಲಾಗಿತ್ತು. ಎರಡನೇ ನಿನ್ನೆ ಆಯಿತು ಸಚಿವ ಸಂಪುಟ ವಿಸ್ತರಣೆ, ಅಲ್ಲೂ ಕೂಡ ಕೊನೆಯ ಕ್ಷಣದವ್ರಿಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಇತ್ತು ಅನ್ನೋ ಒಂದು ಮಾತು ಚರ್ಚೆ ಆಗಿತ್ತು, ಅವ್ರ ಹೆಸರಿತ್ತು ಅಂತ. ಬಟ್ ಕೊನೆಯ ಕ್ಷಣದಲ್ಲಿ ಅವ್ರ ಹೆಸರು ಹೇಗೆ ಮಿಸ್ ಆಯಿತು, ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥ ವಿಚಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೊರತುಪಡಿಸಿ ಯಾರು ಕೊಡಬೇಕು ಅಂದ್ಕೊಂಡಿದ್ದಾರೆ ಹಾಗಿದ್ರೆ ಹೈಕಮಾಂಡ್? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹೆಸರನ್ನು ತಪ್ಪಿಸ್ತಾ ಇರ್ತಕ್ಕಂಥ ನಾಯಕರು ಯಾರು? ಉದ್ದೇಶಪೂರ್ವಕವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನನ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ವೇಟಿಂಗ್ ಆಗಿದ್ರೆ, ಯಾಕೆಂದರೆ ಸೀನಿಯಾರಿಟಿ ವಿಚಾರದಲ್ಲಿ ನೋಡಿದಾಗ ಅಥವಾ ಅನುಭವ ವಿಚಾರದಲ್ಲಿ ನೋಡಿದಾಗ, ಮಾಸ್ ಇಮೇಜ್ ನೋಡಿದಾಗ, ಕೇವಲ ಪುರುಷರಿಗೆ ಮಾತ್ರ ಮಾಸ್ ಇಮೇಜ್ ಅಲ್ಲ, ಮಹಿಳೆಯರಿಗೂ ಕೂಡ ಆ ಒಂದು ಇಮೇಜ್ ಇರುತ್ತೆ. ಹಾಗೆ ನೋಡಿಕೊಂಡ್ರೆ ಅತಿ ಹೆಚ್ಚು ಮಾಸ್ ಇಮೇಜ್ ಇರ್ತಕ್ಕಂಥ ಮಹಿಳಾ ನಾಯಕಿಯರಲ್ಲಿ ನಂಬರ್ 1 ಲಕ್ಷ್ಮೀ ಹೆಬ್ಬಾಳ್ಕರ್, ನೋ ಡೌಟ್. ಯಾಕೆ ತಡೆ ಹಿಡಿದ್ರು ಆಗಿದ್ರೆ? ಸೊ ಇದಕ್ಕೆ ಈ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತಹ ಲೀಡರ್ಸು ಯಾರೂ ಇಲ್ಲ. ಸುರ್ಜೇವಾಲಾ ಕೂಡ ಈ ಬಗ್ಗೆ ಮಾತನಾಡಿಲ್ಲ, ಮಾಜಿ CM ಸಿದ್ದರಾಮಯ್ಯ ಕೂಡ ಮಾತನಾಡ್ತಾ ಇಲ್ಲ, DK ಶಿವಕುಮಾರ್ ಕೂಡ ಮಾತನಾಡ್ತಾ ಇಲ್ಲ. ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಒಬ್ರು ಹೆಣ್ಮಗಳು ಕೊಡಬೇಕಾಗಿತ್ತು, ಕೊಡ್ತೀವಿ, ಒಂದು ಖಾಲಿ ಉಳಿಸ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಹೊರತು ಯಾವತ್ತು ಕೊಡ್ತೀವಿ, ಯಾರು ಕೊಡ್ತೀವಿ, ನೋ. ಬಹುಶಃ ಈ ವಾರ ಎಲ್ಲ ಡ್ರಾಮಾ ಆಗುತ್ತೆ, ಪ್ರತಿಭಟನೆ, ಕೊತ ಇವೆಲ್ಲವೂ ಕೂಡ ಅಲ್ಲ. ಅದೆಲ್ಲ ಆದಮೇಲೆ ಬಹುಶಃ ಮತ್ತೆ ಶುರುವಾಗಬಹುದು ಸಂಪುಟ ಪುನರ್ರಚನೆ, ಇನ್ನೊಂದು ಪುನರ್ರಚನೆ ಅಲ್ಲ, ವಿಸ್ತರಣೆ, ಇನ್ನೊಂದು ಖಾಲಿ ಇದೆ, ಅದನ್ನ ಫಿಲ್ ಮಾಡುವಂಥ ಕೆಲಸ ಆಗ್ಬೋದು. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅತ್ಯಂತ ಸೂಕ್ತ ಶಾಸಕಿ, ವ್ಯಕ್ತಿ, ನಾಯಕಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡೋಣ ಕಾಂಗ್ರೆಸ್ ಯಾವ ರೀತಿಯ ನಿರ್ಧಾರವನ್ನು ಮಾಡುತ್ತೆ ಅಂತ.